ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಇವತ್ತಿನ ಲಾಗ್ ಏನು ಗೊತ್ತಾ, ನಿನ್ನೆ ಹಾಕಿರೋ ವಿಡಿಯೋಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ. ಅದ್ರ ಬಗ್ಗೆನೇ ಒಂದಷ್ಟು ಡೌಟ್ನ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಅಂತಲೇ ಇವತ್ತಿನ ಲಾಗ್ ಆಗಿರುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆ ಇದು ನಾನು ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಇದ್ರದ್ದು ಬಗ್ಗೆ ಇದ್ರದ್ದು ಅದೇ ಇದು 5 ಆರತಿ 5 ಆರತಿದು ಇದ್ರದ್ದು ಲಿಂಕ್ ಕೇಳ್ತಾ ಇದ್ರಿ ತುಂಬ ಜನ. ಇದ್ರದ್ದು ಲಿಂಕ್ ಕೊಡಿ ಅಂತ. ಆ್ಯಕ್ಚುಲಿ ನಾನು ಇದನ್ನು ಶಾಪಲ್ಲಿ ತೊಗೊಂಡಿದ್ದು. ಸೊ ಹಾಗಾಗಿ ಇದ್ರ ಲಿಂಕ್ ಸಿಗಲ್ಲ. ಇದ್ರದ್ದೇ ಸಿಮಿಲರು ಮೀಶೋದಲ್ಲಿ ಏನಾದರೂ ಸಿಕ್ಕರೆ ಅಥವಾ ಅಮೆಝಾನಲ್ಲಿ ಏನಾದರೂ ಸಿಕ್ಕರೆ ನಾನು ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಇದು ತುಂಬ ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ. ಇದು ನಾನು ಶಾಪಲ್ಲಿ ತೊಗೊಂಡಿದ್ದು. ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮುಗೀತು. ಆಮೇಲೆ ನಾನು 9 ಡೇಸಿಂದ ಸಂಕಲ್ಪ ಮಾಡಿದ್ದೆ ಅಲ್ವಾ, ಇದು ರಾಯರಿಗೆ ಮುಡುಪು ಕಟ್ಟಿಟ್ಟಿದ್ದೆ. ಅದು ಇವತ್ತಿಗೆ ನನ್ನ ಪೂಜೆ ಮುಗೀತಾ ಇದೆ. ಆ್ಯಕ್ಚುಲಿ ಇವತ್ತು ತೆಗಿಯೋದಿಲ್ಲ, 9 ದಿನ ಕಂಪ್ಲೀಟಾಗಿ ಆಗೋಗಲಿ. ಮುಗಿದ ಮೇಲೆ ನಾನು ನಾಳೆ ತೆಗಿತೀನಿ. ಶನಿವಾರ ತೆಗೆದು ದೇವಸ್ಥಾನಕ್ಕೋ ಮಠಕ್ಕೆ ಹೋಗಿ ರಾಯರ ಉಂಡಿಗೆ ಸಾಧ್ಯವಾದರೆ ಅದನ್ನು ವಿಡಿಯೋ ಕೂಡ ಹಾಕ್ತೀನಿ ಕ್ಲಿಪ್ಪಿಂಗ್ನ. ಅದನ್ನು ಉಂಡಿಗೆ ಹಾಕಬೇಕು ಅಂತ ಉಂಡಿಗೆ ಹಾಕಿ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಇದ್ದೀನಿ. ತುಂಬ ಜನ ವಿಡಿಯೋ ಮಾಡುವಾಗ ಆಮೇಲೆ ಯಾವ್ದಾದ್ರು ಪೂಜೆ ಮಾಡಿದಾಗ ಕೇಳ್ತಾ ಇರ್ತೀರಾ, ನೀವು ಪೂಜೆ ಮಾಡಿದ್ದಾದಮೇಲೆ ನೀವು ಅಂದ್ಕೊಂಡಿದ್ದಾಗತ್ತಾ ಅಂತ. ಕೆಲವೊಂದು ಟೈಮು ನಾನು ಮಾಡಿ ಸಂಕಲ್ಪ ಮಾಡಿದಾಗ, ನಾನು ಏನಾದರೂ ಪೂಜೆ ಮಾಡಿದಾಗ ಕೆಲವೊಂದು ಸತಿ, ಕೆಲವಲ್ಲ ತುಂಬ ಸತಿ ನನಗಾಗಿದೆ. ನನ್ನ ರಾಯರನ್ನ ನಂಬಿ ಎಷ್ಟೊಂದು ಸತಿ ಯಾವುದನ್ನ ಕೇಳ್ಕೊಂಡು ಪೂಜೆ ಮಾಡಿದ್ದೀನೋ ಅದೆಲ್ಲದೂ ಸುಮಾರಷ್ಟು ಆಗಿರುತ್ತೆ. ಆಗಿಲ್ಲದೆ ಇರೋದು ಎಷ್ಟೊಂದಿದೆ. ಎಷ್ಟೊಂದು ಸತಿ ನಾನು ಪೂಜೆ ಮಾಡ್ತೀನಲ್ವ, ಅವಾಗ ಆಗೋದೇ ಇಲ್ಲ. ಹಾಗಂತ ಪೂಜೆ ಮಾಡೋದನ್ನ ನಾನು ನಿಲ್ಲಿಸೋದಿಲ್ಲ. ಯಾವುದೋ 1 ಟೈಮು 2 ಟೈಮು 3 ಟೈಮು ಮಾಡಿ ಆಗಿಲ್ಲ ಅಂದ್ರೂ ಅದರಲ್ಲಿ ಏನೋ ನಮ್ಮ ತಪ್ಪಿದೆ, ದೋಷ ಇದೆ, ಅದಕ್ಕಿನ್ನೂ ಟೈಮ್ ಬಂದಿಲ್ಲ, ಆಗೋ ಕಾಲ ಬಂದಿಲ್ಲ ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ. ನಾನು ಇವಾಗ ಇದನ್ನು ಮುಡುಪು ಕಟ್ಟಿರೋದನ್ನು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಕಟ್ಟಿ ಪೂಜೆ ಮಾಡಿದ್ದೀನಿ. 9 ದಿನ ಸಾರಿ ಇವತ್ತಿಗೆ 9 ದಿನ ಆಯಿತು. ಗೊತ್ತಿಲ್ಲ ರಾಯರು ಯಾವಾಗ ಕರುಣೆ ತೋರಿಸ್ತಾರೆ ಅಂತ. ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನಂಬಿಕೆ ಇಡಬೇಕಷ್ಟೇ. ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ, ನಾವು ಅಂದ್ಕೊಂಡಿದ್ದಾಗಿಲ್ಲ ಸಿಸ್ಟರ್, ಪೂಜೆ ಮಾಡಿ ಮುಗೀತು, 5 ವಾರ ಆಯಿತು, 7 ವಾರ ಆಯಿತು, ಪೂಜೆ ಮಾಡಿ ಮುಗೀತು, ಇನ್ನೂ ಆಗಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರ್ತೀರಾ, ಕಮೆಂಟ್ ಮಾಡ್ತಾ ಇರ್ತೀರಾ. ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಆಗೋ ಟೈಮಿಗೆ ಆಗೇ ಆಗುತ್ತೆ. ತಾಳ್ಮೆಯಿಂದ ಕಾಯಿರಿ. ಇನ್ನೊಂದಷ್ಟು ಜನ ಏಕಾದಶಿ ಇದ್ದಾಗ, ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ, ನೋಡಿಲ್ಲ ಅಂದವರು ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾ ಇರ್ತೀರಾ. ಏಕಾದಶಿ ಇದ್ದಾಗ, ಅದರಲ್ಲೂ ಗುರುವಾರ ಏಕಾದಶಿ ಬಂದಿರುತ್ತಲ್ವ, ಆ ದಿನ ಕಾಯಿ ಸಂಕಲ್ಪ ಮಾಡ್ಬೋದಾ ಅಂತ ಕೇಳ್ತಾ ಇರ್ತೀರಾ. ಬೇಡ, ಏಕಾದಶಿ ಇದ್ದಾಗ ಮಾಡಬೇಡಿ, ಅದರದ್ದು ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ. ಇವಾಗ ಗುರುವಾರನೇ ಸಂಕಲ್ಪ, ಆಮೇಲೆ ತುಂಬ ಜನ ಗುರುವಾರನೇ ಸಂಕಲ್ಪ ಮಾಡ್ಬೇಕಂತಲೂ ಕೇಳ್ತಿರ್ತೀರ. ಹೌದು, ರಾಯರಿಗೆ ನಾವು ಪೂಜೆ ಮಾಡ್ತಿದ್ದೀವಿ ಅಂದರೆ ರಾಯರ ವಾರ ಗುರುವಾರ ಆಗಿರೋದ್ರಿಂದ ಗುರುವಾರನೇ ನಾವು ಸಂಕಲ್ಪ ಮಾಡಿ ಕಾಯಿನ ಇಡಬೇಕಾಗತ್ತೆ. ಆಮೇಲೆ ಏಕಾದಶಿ ಇದ್ದಾಗ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟೊಂದು ಏಕಾದಶಿಗಳು ಬೇರೆ ಬೇರೆ ದಿನವೂ ಬರುತ್ತೆ. ಸೊ ಹಂಗಂತ ಗುರುವಾರನೇ ಏಕಾದಶಿ ಬರುತ್ತೆ ಅಂತಲ್ಲ. ಎಷ್ಟೊಂದು ಈಗ ಈ ಟೈಮು ಶುಕ್ರವಾರ, ನೆಕ್ಸ್ಟ್ ಟೈಮ್ಗೆ ಶನಿವಾರ ಏನೋ ಬಂದಿದೆ. ಸೊ ಹಾಗಾಗಿ ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಅದರಲ್ಲಿ ಗುರುವಾರ ಬಂದಾಗ ಮಾತ್ರ ಸಂಕಲ್ಪ ಏನು ಮಾಡೋಕ್ಕೆ ಹೋಗಬೇಡಿ. ರಾಯರಿಗೆ ಮಾಮೂಲಿ ತುಳಸಿ, ಒಂದೇ ಒಂದು ದಳ ತುಳಸಿ ಇಟ್ಟು ದೀಪ ಹಚ್ಚಿಟ್ರೆ ಸಾಕು. ಏನು ನೈವೇದ್ಯ ಎಲ್ಲ ಇಡೋದು ಬೇಡ, ಅಲಂಕಾರ ಏನು ಮಾಡೋದು ಬೇಡ. ಸೊ ಹಾಗಾಗಿ ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ, ತುಂಬ ಜನ ಅದ್ರ ಬಗ್ಗೆನೇ ಕಮೆಂಟ್. ನೆಕ್ಸ್ಟ್ ಇವಾಗ ಆಷಾಢ ಮಾಸದಲ್ಲಿ ನಾವು ಕಾಯಿ ಸಂಕಲ್ಪ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡ್ಬೋದು. ಯಾರು ಬೇಡ ಮಾಡಬಾರ್ದು ಅಂದಿದ್ದು? ರಾಯರಿ ಇದು ಆಷಾಢ ಮಾಸದಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಶಕ್ತಿ ದೇವತೆಗಳಿಗೆ, ಹೆಣ್ಣು ದೇವತೆಗಳಿಗೆ, ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮಾಡೋ ಅಂಥದ್ದು ತುಂಬ ಶಕ್ತಿ ಇರೋ ಅಂಥದ್ದು. ಯಾಕೆಂದರೆ ಜಗನ್ಮಾತೆ ಹುಟ್ಟಿರೋದು ಕೂಡ ಆಷಾಢ ಮಾಸದಲ್ಲೇ. ಸೊ ಹಾಗಾಗಿ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಯಾರೆಲ್ಲ ಪೂಜೆ ಮಾಡಬೇಕು ಅಂತ ಇದ್ದೀರಾ, ಸಂಕಲ್ಪ ಮಾಡಬೇಕು ಅಂತ ಇದ್ದೀರಾ, ನಿಮ್ಗೆ ಏನು ಬೇಕು ಕೇಳ್ಕೋಬೇಕು ಅಂತ ಇದ್ದೀರಾ, ಎಲ್ಲ ಶಕ್ತಿ ದೇವತೆಗಳಿಗೆ, ನಾನು ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡ್ತೀನಿ. ಸೊ ಚಾಮುಂಡೇಶ್ವರಿಗೂ ನೀವು ಸಂಕಲ್ಪ ಮಾಡಿ ಪೂಜೆ ಮಾಡ್ಬೋದು, ದೀಪ ಹಚ್ಬೋದು. ನಾನು ದೀಪದ ಬಗ್ಗೆ ಲಾಸ್ಟ್ ಲಾಗಲ್ಲಿ ಕೂಡ ತೋರಿಸಿದ್ದೀನಿ, ಯಾವ ಥರ ದೀಪ ಹಚ್ಚೋದು ಅಂತ. ಅದ್ರ ಬಗ್ಗೆನೇ ತುಂಬ ಜನ ಕೇಳ್ತಾ ಇದ್ದೀರಾ. ಆಮೇಲೆ ನಿಂಬೆಹಣ್ಣು ದೀಪ ಹಚ್ಬೋದಾ ಅಂತ ಕೇಳಿದ್ದೀರಾ.
ನಿಂಬೆಹಣ್ಣು ದೀಪ ದೇವಸ್ಥಾನದಲ್ಲಿ ಹೋಗಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಮನೇಲಿ ಹಚ್ಚೋದಕ್ಕಿಂತ. ಮನೆಯಲ್ಲಿ ಹಚ್ಚಿ ಪೂಜೆ ಮಾಡೋದಕ್ಕಿಂತ ದೇವಸ್ಥಾನದಲ್ಲಿ ಹಚ್ಚಿ ಮನೆಯಲ್ಲಿ ತುಪ್ಪದ ಆರತಿನ ಮಾಡಿ, ಹಾಗೆಯೇ ಅಕ್ಕಿ ಹಿಟ್ಟಿಂದು ಆರತಿ ಮಾಡಿ, ಆಮೇಲೆ ಇನ್ನು ತೆಂಗಿನಕಾಯಿದು ಮಾಡಿ. ನಿಂಬೆಹಣ್ಣು ಎಲ್ಲ ಶಕ್ತಿ ದೇವತೆಗಳಿಗೆ ದೇವಸ್ಥಾನಕ್ಕೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಅದ್ರ ಬಗ್ಗೆನೇ ಒಂದಷ್ಟು ಜನ ಕೇಳ್ತಾ ಇದ್ರಿ, ನಿಂಬೆಹಣ್ಣು ದೀಪನ ಮನೇಲೂ ಹಚ್ಬೋದಾ ಅಂತ. ಈಗ ನಾವು ನವರಾತ್ರಿ ಮಾಡ್ತೀವಲ್ವಾ, ನವರಾತ್ರಿ ಟೈಮಲ್ಲಿ ಮನೇಲಿ ಬೇಕಾದ್ರೆ ಅವಾಗ ಚಾಮುಂಡೇಶ್ವರಿಗೆ ನಾವು ವಿಶೇಷವಾಗಿ ನಿಂಬೆಹಣ್ಣು ದೀಪನ ಹಚ್ಬೋದು. ಆಗಲೂ ದೇವಸ್ಥಾನಕ್ಕೆ ಹೋಗಿ ಹಚ್ಚಿದ್ರೂ ಒಳ್ಳೆಯದು. ಮನೆಯಲ್ಲಿ 2 ನಿಂಬೆಹಣ್ಣು ದೀಪನ ಹಚ್ಬೋದು. ಆದರೆ ಈಗ ನಿಂಬೆಹಣ್ಣು ದೀಪನ ಇಲ್ಲಿ ಹಚ್ಚೋದಕ್ಕಿಂತ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಒಳ್ಳೆಯದು. ಇಲ್ಲಿ ಸಾಧ್ಯವಾದರೆ ತುಪ್ಪದ ಆರತಿ ಮಾಡಿ, ತುಪ್ಪದ ದೀಪ ಹಚ್ಚಿ, ಆಮೇಲೆ ಅಕ್ಕಿ ಹಿಟ್ಟಿಂದು ಆರತಿನ ಮಾಡಿ, ತುಂಬಾ ಒಳ್ಳೆಯದು. ಹಾಗೆಯೇ ತುಂಬ ಜನ ನನಗೆ ಎಷ್ಟೊಂದು ಪೂಜೆ ಬಗ್ಗೆ ತಿಳಿಸ್ಕೊಡ್ತೀರಾ, ಖುಷಿ ಆಗತ್ತೆ, ನಿಮ್ಮ ವ್ಲಾಗ್ ನೋಡಿದಾಗ ಅದು ಸಂತೋಷ ಆಗತ್ತೆ. ತುಂಬ ಎಷ್ಟೊಂದು ಕಾಯ್ತಾ ಇರ್ತೀವಿ, ನಿಮ್ಮ ಲಾಗ್ ಬರುತ್ತೆ, ಯಾವಾಗ ಬರುತ್ತೆ, ಪೂಜೆ ಬಗ್ಗೆ ಏನು ತಿಳಿಸ್ತೀರಾ ಅಂತ ಕಾಯ್ತಾ ಇರ್ತೀನಿ ಅಂತ ಒಂದು 2-3 ಜನ ಮೆಸೇಜ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಒಳ್ಳೇದಾಗ್ತಾ ಇದೆ ಅಂದರೆ ಅದು ನನ್ನಿಂದ ಬೇರೆಯವರಿಗೆ ಒಂಚೂರಾದರೂ ಹೆಲ್ಪ್ ಆಗುತ್ತೆ. ಈ ಥರದೊಂದು ಪೂಜೆ ಮಾಡಿ ನಮ್ಗೆ ಒಳ್ಳೇದಾಯಿತು ಅಂತ ನೀವು ಹಾಕೋ ಒಂದು ಕಮೆಂಟು, ಒಂದು ಮೆಸೇಜನ್ನೇ ಸಾಕು, ನನಗಿನ್ನೇನು ಬೇಡ. ಸೊ ಹಾಗಾಗಿ ನನಗೆ ಗೊತ್ತಿರೋ ಅಂಥ ಒಂದಷ್ಟು ವಿಷಯಗಳನ್ನ, ಒಂದಷ್ಟು ಪೂಜೆಗಳ ಬಗ್ಗೆ ತಿಳಿಸ್ತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಸಪೋರ್ಟು, ಪ್ರೀತಿ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟು ಇವಾಗ ಆಷಾಢ ಮಾಸದಲ್ಲಿ ದೀಪ ಹಚ್ಚಿಡಬೇಕು ಅನ್ನೋದ್ರ ಬಗ್ಗೆ ನಾನು ವ್ಲಾಗ್ನ ಮಾಡಿದ್ದೆ. ಅಮ್ಮನವರಿಗೆ ಈ ಥರ ದೀಪ ಹಚ್ಚಿಟ್ರೆ ತುಂಬ ಒಳ್ಳೆಯದು ಅಂತ. ಅದ್ರ ಬಗ್ಗೆನೇ ಒಂದಷ್ಟು ಕ್ವಶನ್ ಏನಪ್ಪ ಅಂದರೆ, ಶುಕ್ರವಾರ ಇಡೀ ದಿನ ಉಪವಾಸ ಇರಬೇಕಾ ಅಂತ ಒಂದಷ್ಟು ಜನ ಕ್ವಶನ್ ಕೇಳಿದ್ದೀರಾ. ಉಪವಾಸ ಮಾಡೋಕ್ಕೆ ಸಾಧ್ಯ, ಕೆಲವರಿಗೆ ಸಾಧ್ಯ ಆಗತ್ತೆ. ಇದು ಉಪವಾಸ ಮಾಡೇನೇ ಮಾಡಬೇಕು ಅಂತ ಏನಿಲ್ಲ. ಸೊ ಪೂಜೆ ಆಗೋವರೆಗೂ ಇದ್ದರೆ ಸಾಕು. ಈಗ ನೀವು ಬೆಳಗ್ಗೆ ದೀಪ ಎಲ್ಲ ಮನೆಯೆಲ್ಲ ರೆಡಿ ಮಾಡಿಕೊಂಡು ಸಂಕಲ್ಪ ಮಾಡಿ ದೀಪ ಹಚ್ಚಿದ್ದೀರಾ ಅಂದರೆ ಹಚ್ಚೋವರೆಗೂ ಇದ್ದರೆ ಸಾಕು. ಆಮೇಲೆ ನೀವು ಮಾಮೂಲಿ ಏನು ಊಟ ತಿನ್ಬೋದು, ಆದರೆ ನಾನ್ ವೆಜ್ ಮಾತ್ರ ತಿನ್ನಬೇಡಿ, ನಾನ್ ವೆಜ್ನ ಮಾಡಬೇಡಿ. ಯಾಕೆಂದರೆ ನಾವು ಸಂಕಲ್ಪ ಮಾಡಿ ಅಮ್ಮನವರಿಗೆ ದೀಪ ಹಚ್ಚಿದ್ದೀವಿ ಅಂದರೆ ಫ್ರೈಡೇ ಒಂದಿನ ಬಿಡಿ, ಇನ್ನು ನೆಕ್ಸ್ಟ್ ಡೇ ಯಾವಾಗಲಾದ್ರು ತಿನ್ಕೊಳ್ಳಿ. ಹಿಂದಿನ ದಿನ ಎಲ್ಲ ನೀಟಾಗಿ ಗಂಜಲ ಹಾಕ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಆವಾಗ ದೀಪ ರೆಡಿ ಮಾಡ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಆ ದೀಪ ನಾನು ಹಚ್ಚಿದ್ದೀನಲ್ವ ಹಳೆ ದೀಪ, ಅದರಲ್ಲೂ ಹೇಳಿದ್ದೀನಿ, ಹಳೆ ದೀಪ ಓಕೆ, ನಿಮ್ಮ ಹತ್ರ ಇದ್ದರೆ ಮನೆಯಲ್ಲಿ ಮಣ್ಣಿನ ದೀಪ ಅದನ್ನೇ ನೀಟಾಗಿ ವಾಶ್ ಮಾಡಿ ಗಂಧ ಕೃಷ್ಣ ಕುಂಕುಮ ಇಟ್ಟು ಅದೇ ದೀಪನ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಒಂದು 20 ರೂಪಾಯಿ ಇರುತ್ತೇನೋ ಆ ದೀಪ ತಗೊಳ್ಬೋದು, ಗಂಧಿಗೆ ಅಂಗಡಿಗೆ ಹೋಗಿ ಹೊಸ ದೀಪನ ತಗೊಳ್ಬೋದು. ಇಲ್ಲ ಅಂದರೆ ಹಳೆ ದೀಪನೂ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಇನ್ನು ಅದಕ್ಕೆ ಹಾಕಿರೋ ಅಂಥ ಏಲಕ್ಕಿ ಮತ್ತು ಲವಂಗವನ್ನು ತೆಗೆದು ತೊಳೆದಿಟ್ಟು ನೆಕ್ಸ್ಟ್ ವೀಕ್ ಅದನ್ನೇ ಯೂಸ್ ಮಾಡ್ಬೋದಾ ಸಿಸ್ಟರ್ ಅಂತ ಕೇಳಿದ್ದೀರಾ. ದಯವಿಟ್ಟು ಬೇಡ. ಯಾಕೆ ಅಂದರೆ ಅದನ್ನು ತೆಗೆದು ನೀವು ತುಳಸಿ ಗಿಡಕ್ಕೆ ಹಾಕಿ, ಇಲ್ಲಾಂದರೆ ನಿಮ್ಮ ಮನೇಲಿ ಯಾವ್ದಾರ ಪಾಟ್ ಹಸಿರು ಗಿಡ ಇದ್ದರೆ ಆ ಗಿಡದ ಮಣ್ಣಲ್ಲಿ ಹೂತಾಕ್ಬಿಡಿ. ಸೊ ಮತ್ತೆ ಅದನ್ನೇ ಯೂಸ್ ಮಾಡೋದು ಬೇಡ. ನೆಕ್ಸ್ಟು ವೀಕ್ ಮಾಡ್ತೀರಲ್ವ, ಆವಾಗ ಹೊಸ ಲವಂಗ ಹೊಸ ಏಲಕ್ಕಿನ ಹಾಕಿ ಕಾಯಿನ ಎತ್ತಿಟ್ಕೊಂಡಿರಿ. ಸೊ ಅಕ್ಕಿದು ನಾನು ಎಷ್ಟೊಂದು ಹೇಳಿದ್ದೀನಿ, ಆದರೂ ಮತ್ತೆ ಕೇಳ್ತಾ ಇದ್ರೆ ಅದರಿಂದ ಇವಾಗ 3 ವಾರ 4 ವಾರ ಇಷ್ಟು ಒಂದು ಸ್ವಲ್ಪ ಅಕ್ಕಿ ಅಲ್ವಾ ನಾವು ಇವಾಗ ಪ್ಲೇಟಿಗೆ ಹಾಕಿರೋದು, ಕಂಪ್ಲೀಟಾಗಿ ಆಷಾಢ ಮಾಸ ಕೊನೆಯಲ್ಲಿ ಮುಗಿಯುತ್ತಲ್ಲ ಅವಾಗ ನಾವು ಮುಗಿದಾದ್ಮೇಲೆ ಅದರಿಂದ ಪೊಂಗಲ್ಲು, ಇಲ್ಲಾಂದರೆ ಏನಾದರೂ ಮೊಸರನ್ನ, ಬೆಲ್ಲದನ್ನ ಈ ಥರ ಮಾಡ್ಕೊಳ್ಳಿ. ಖಾರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ, ಸ್ವೀಟ್ ಮಾಡ್ಕೊಳ್ಳಿ ಅಷ್ಟೇ, ಅನ್ನ ಮಾಡಿಕೊಂಡು ಅಂತ. ಸೊ ನಾನು ಹೇಳಿದ್ದೆ ಅದ್ರ ಬಗ್ಗೆ ಕೇಳ್ತಾ ಇದ್ರಿ, ಅಕ್ಕಿನ ಏನು ಮಾಡೋದು ಅಂತ. ಪೊಂಗಲ್ ಮಾಡ್ಕೊಳ್ಳಿ, ಸ್ವೀಟ್ ಪೊಂಗಲ್ಲು ಚೆನ್ನಾಗಿರುತ್ತೆ. ಇವಾಗ ಪೀರಿಯಡ್ಸ್ ಬರುತ್ತೆ, 4 ವಾರನೂ ಮಾಡೋಕ್ಕಾಗಲ್ಲ ಅನ್ನೋರು, ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. 3 ವೀಕ್ಸ್ ಮಾಡ್ಕೋಬೋದು, ಇಲ್ಲ 2 ವಾರನಾದರೂ ಮಾಡಿ. ನಿಮಗೆ ಸಂಕಲ್ಪ ಮಾಡಿ ಪೂಜೆ ಮಾಡಿ. 2 ವಾರ ಒಂದೊಂದು ವಾರನೂ ಒಂದೊಂದು ಆರತಿನ ಮಾಡ್ಕೊಳ್ಳಿ. ಬೆಲ್ಲದ ಆರತಿ ಮಾಡಿ, ತೆಂಗಿನಕಾಯಿ ಆರತಿ ಮಾಡಿ, ಅಕ್ಕಿ ಹಿಟ್ಟನ್ನ ಕಲಸಿ ಅಕ್ಕಿ ಹಿಟ್ಟಿಂದ ಆರತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಪ್ಪದ ಆರತಿ, ಏನೂ ಮಾಡೋಕ್ಕಾಗಿಲ್ಲ ಅಂದರೆ 2 ಮಣ್ಣಿನ ದೀಪ ತಗೊಳ್ಳಿ, ತುಪ್ಪದ್ದು ಆರತಿ ಮಾಡಿ. ತುಂಬಾ ಒಳ್ಳೆಯದು, ತುಂಬಾ ಶ್ರೇಷ್ಠವಾಗಿರೋ ಅಂಥದ್ದು. ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಡೇ ಅಂದರೆ ನೀವು ಇವಾಗ ಫ್ರೈಡೇ ಪೂಜೆ ಮಾಡಿ ಸಂಜೆವರೆಗೂ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಡೇ ಸಾಟರ್ಡೆ ಅದನ್ನ ತೆಗೆದ್ರೆ ಆಯಿತು. ತೆಗೆದು ಅಕ್ಕಿನೆಲ್ಲ ಎತ್ತಿಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಕು ದೀಪನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಮಾಡಿದ್ರೆ ಆಯಿತು. ಆಮೇಲೆ ಪ್ರತಿದಿನವೂ ಪೂಜೆ ಮಾಡಬೇಕು. ಯೂಶ್ವಲಿ ಪ್ರತಿದಿನ ಪೂಜೆ ಮಾಡೇ ಮಾಡ್ತೀವಲ್ವ ನಾವು.
ಮನೆಯಲ್ಲಿ ಎಲ್ಲರೂ ಅವ್ರಿಗೆ ಅವ್ರವ್ರದ್ದೇ ಆದ ಮನೆ ದೇವ್ರ ವಾರ, ಆಮೇಲೆ ದೇವ್ರ ವಾರಗಳಿರುತ್ತಲ್ವ, ಪೂಜೆ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಮಾಡ್ಕೊಳ್ಬೋದು. ಇಲ್ಲ ನಾವು ಬೇರೆ ವಾರ ಮಾಡಲ್ಲ ಅಂದಾಗ ಫ್ರೈಡೇ ಮಾತ್ರನಾದ್ರೂ ನೀವು ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಯೂಶಲಿ ಎಲ್ಲ ವಾರನೂ ಪೂಜೆ ನಡೆಯುತ್ತೆ, ಪ್ರತಿದಿನ ಇರುತ್ತೆ. ಸೊ ನೆಕ್ಸ್ಟು ವಿಳ್ಯದೆಲೆ ಏನು ಮಾಡೋದು ಅಂತಲೂ ಕೇಳಿದ್ರ. ವಿಳ್ಯದೆಲೆ ನಿಮ್ಗೆ ಯಾರಿಗಾದರೂ ಕೊಡಬೇಕು ಅನಿಸಿದ್ರೆ ಅದನ್ನು ತೊಳೆದು ನೀಟಾಗಿ, ಇವಾಗ ಇದಕ್ಕೆ ಮಾಡಿದ್ದೀರಲ್ವ ಅದನ್ನು ಕೊಡ್ಬೋದು. ಯಾರಾದರೂ ಹಾಕ್ಕೊಳ್ಳೋರಿದ್ರೆ, ಅಜ್ಜಿಯವ್ರು ಯಾರು ಇರ್ತಾರಲ್ವ ಹಾಕ್ಕೊಳ್ಳೋರು, ಅವ್ರಿಗೆ ಕೊಡ್ಬೋದು. ಇಲ್ಲ ಅಂದರೆ ಹಸು ಸಿಕ್ಕರೆ ಹಸುಗೆ ತಿನ್ನಿಸಿ, ಇಲ್ಲ ಅದು ಸಿಗಲಿಲ್ಲ ಅಂದರೆ ಯಾವ್ದಾದ್ರು ಗಿಡಕ್ಕೆ ಹಾಕಿ, ಅದೇನು ಕರಗಿ ಗೊಬ್ಬರ ಆಗತ್ತೆ. ವಿಳ್ಯದೆಲೆನೂ ಅದ್ರ ಬಗ್ಗೆನೂ ಕೇಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಇಷ್ಟು ಎಷ್ಟೊಂದು ಡೌಟ್ಸ್ನ ಕೇಳ್ತಾ ಇರ್ತೀರಾ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ತಿಳಿಸೋಣ, ಒಂದು ಸಣ್ಣದು. ಆಮೇಲೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ, ಕಾಯಿ ಸಂಕಲ್ಪದ ಬಗ್ಗೆನೇ ಜಾಸ್ತಿ ಕೇಳ್ತಾನೂ ಇರ್ತೀರಾ. ಆಷಾಢ ಮಾಸದಲ್ಲಿ ಮಾಡಿ ಒಳ್ಳೆಯದು. ತುಪ್ಪದ ಆರತಿ ಮಾಡಿ, ಕೊಬ್ಬರಿ ಎಣ್ಣೆ ದೀಪನೂ ಹಚ್ಚಿ ತುಪ್ಪದ ಆರತಿ ಮಾಡ್ಕೊಳ್ಳಿ. ರಾಯರಿಗೆ ತುಂಬ ಪ್ರಿಯವಾಗಿರೋ ಅಂಥದ್ದು. ನಿಮ್ಗೇನು ಮಾಡೋಕ್ಕಾಗಿಲ್ಲ ಅಂದರೆ ಒಂದು ತುಳಸಿ ದಳ ಇಟ್ಟು ಕೈ ಮುಗಿದು ಓಂ ಗುರುಭ್ಯೋ ನಮಃ ಅಂತ ಹೇಳ್ಕೊಳ್ಳಿ. ಅಕ್ಷತೆನ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿ, ಅಷ್ಟೇ. ರಾಯರು ಖಂಡಿತವಾಗ್ಲೂ ಒಲಿತಾರೆ, ಒಳ್ಳೇದು ಮಾಡ್ತಾರೆ. ಈಗೆಲ್ಲ ಯಾರೆಲ್ಲ ಆಷಾಢ ಮಾಸದಲ್ಲಿ ಅಮ್ಮನವರು ಚಾಮುಂಡೇಶ್ವರಿನ ಬಿಲೀವ್ ಮಾಡ್ತೀರಾ, ಎಲ್ಲ ಶಕ್ತಿ ದೇವತೆಗಳಿಗೂ ಪೂಜೆ ಮಾಡಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ಮಾಡಿ. ಎಲ್ಲ ಈಗ ಹೆಣ್ಣು ದೇವರುಗಳು ಬಂಡಿಕಳಮ್ಮ, ಬನಶಂಕರಮ್ಮ, ಆಮೇಲೆ ಚಾಮುಂಡೇಶ್ವರಿಗೆ ಯಾವ ದೇವರು, ಹೆಣ್ಣು ದೇವತೆಗಳು, ಶಕ್ತಿ ದೇವರು ಇರುತ್ತೋ ಆ ಎಲ್ಲರಿಗೂ ನೀವು ಯಾವ ದೇವರಿಗೆ ದೀಪ ಹಚ್ತಿದ್ದೀರಾ ಅಂತ ಮೊದಲೇ ಸಂಕಲ್ಪ ಮಾಡ್ಕೊಳ್ಳಿ ಅಷ್ಟೇ. ನಾನಿವಾಗ ನಾನು ದೀಪ ಹಚ್ಚೋಕ್ಕೆ ಮುಂಚೆನೇ ಸಂಕಲ್ಪ ಮಾಡ್ಕೊಳ್ತೀನಿ, ನಾನು ಚಾಮುಂಡೇಶ್ವರಿಗೆ ಅಂತಲೇ ಪೂಜೆ ಮಾಡೋದು. ಸೊ ಹಾಗಾಗಿ ಯಾವ ದೇವರಿಗೆ ಅಂತ ಸಂಕಲ್ಪ ಮಾಡ್ತೀರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನದಾಗಲಿ ಮತ್ತೆ ಸಿಗ್ತೀನಿ.